ದಾಖಲೆಗಳು ಸಿಗ್ತಾ ಇಲ್ಲ. ರೆಕಾರ್ಡ್ ರೂಮ್ ಅಲ್ಲಿ ಎತ್ತಿ ಎಲ್ಲೋ ಇಟ್ಟುಬಿಟ್ಟಿದ್ದಾರೆ. ಕೇಳಿದ್ರೆ ಇಲ್ಲ ನಿಮ್ಮದು ಅಂತ ಹೇಳ್ತಾರೆ, ಕಳೆದೋಗಿದೆ ಅಂತ ಹೇಳ್ತಾರೆ, ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಕೆಲವು ಕಡೆ ಏನಾಗಿದೆ, ರೆಕಾರ್ಡ್ಗಳನ್ನ ತಿದ್ದೋದು ಅಂದ್ರೆ ನಕಲಿ ಮಾಡೋದು, ಫೋರ್ಜರಿ ಮಾಡೋದು ಕೂಡ ವ್ಯಾಪಕವಾಗಿ ನಡೀತಾ ಬಂದಿದೆ. ಆಮೇಲೆ ಜನ ರೆಕಾರ್ಡ್ ರೂಮ್ ಅಲ್ಲಿ ಒಂದು ಕಾಪಿ, ಸರ್ಟಿಫೈಡ್ ಕಾಪಿ ತಗೋಬೇಕು ಅಂದ್ರೂ ಕೂಡ ಬಹಳ ಕಷ್ಟ ಪಡ್ತಾ ಇದ್ರು. ರೆಕಾರ್ಡ್ ರೂಮ್ ಕೀಪರ್ ಸಿಗೋದಿಲ್ಲ, ನಾಳೆ ಬನ್ನಿ ಅಂತ ಹೇಳೋದು, ನಾಳೆ ಹೋದ್ರೆ ಇನ್ನೊಂದು ಹೇಳೋದು, ಹುಡುಕ್ ಕೊಡ್ತೀನಿ ಒಂದು ವಾರ ಆದ್ಮೇಲೆ ಬನ್ನಿ ಅಂತ ಹೇಳೋದು. ಇವೆಲ್ಲ ಸಮಸ್ಯೆಗಳಿಗೆ ಒಂದೇ ಪರಿಹಾರ ಕೊಡಬೇಕು, ಶಾಶ್ವತ ಪರಿಹಾರ ಕೊಡಬೇಕು ಅಂತ ನಾವು ನಮ್ಮ ತಹಸೀಲ್ ಆಫೀಸು, ಎಸಿ ಆಫೀಸು, ಡಿಸಿ ಆಫೀಸ್ನಲ್ಲಿರುವ ಎಲ್ಲಾ ದಾಖಲೆಗಳನ್ನ ಈಗ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ. ಭೂ ಸುರಕ್ಷಾ ಯೋಜನೆ ಅಡಿಯಲ್ಲಿ 64,40,00,000 ಪುಟಗಳನ್ನ ಇಲ್ಲಿವರೆಗೆ ಸ್ಕ್ಯಾನಿಂಗ್ ಮಾಡಿದ್ದೇವೆ. ಈ ಸ್ಕ್ಯಾನಿಂಗ್ ಮಾಡಿರೋದಕ್ಕೆ ಇನ್ಮೇಲೆ ಜನ ನಮ್ಮ ಕಚೇರಿಗೆ ಸರ್ಟಿಫೈಡ್ ಕಾಪಿ ಕೇಳ್ಕೊಂಡು ನಮ್ಮ ಕಚೇರಿಗೆ ಬರೋ ಅವಶ್ಯಕತೆ ಇಲ್ಲ, ಬರಬೇಡಿ. ಆನ್ಲೈನ್ ಅಲ್ಲೇ ನೀವು ಹಾಕಿ ಸರ್ಟಿಫೈಡ್ ಕಾಪಿಯನ್ನ ಆನ್ಲೈನ್ ಅಲ್ಲೇ ತಗೋಬಹುದು. ಕಚೇರಿಗೆ ಬಂದು ಅಲಿಯೋದು ಬೇಕಾಗಿಲ್ಲ, ರೆಕಾರ್ಡ್ ರೂಮ್ ಕೀಪರ್ ಸಿಗಲಿಲ್ಲ ಅನ್ನೋದು ಬೇಕಾಗಿಲ್ಲ, ಮುಂದಿನ ವಾರ ಬನ್ನಿ ಅಂತ ಹೇಳಿದ್ರು ಅನ್ನೋದು ಬೇಕಾಗಿಲ್ಲ. ಮನೆಯಲ್ಲೇ ಕೂತು ನೀವು ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿದ್ರೆ ನಿಮ್ಗೆ ಯಾವ ತರ ಭೂಮಿ ಎಲ್ಲಿ RTC ನಿಮ್ಗೆ ಎಲ್ಲಿ ಬೇಕಾದ್ರೂ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಅದೇ ತರ ಇವತ್ತು ಮೂಲ ದಾಖಲೆಗಳು ಸರ್ಟಿಫೈಡ್ ಕಾಪಿಯನ್ನ ಡೌನ್ಲೋಡ್ ಮಾಡ್ಕೊಳ್ಳೋ ಆಪ್ಷನ್ ಅನ್ನ ನಾವು ಕೊಟ್ಟಿದ್ದೇವೆ. ಇದರಿಂದ ಮಧ್ಯವರ್ತಿಗಳ ಶೋಷಣೆ ತಪ್ಪುತ್ತೆ, ಕಚೇರಿಗೆ ಅಲಿಯೋದು ಕೂಡ ತಪ್ಪುತ್ತೆ. ಅಷ್ಟೇ ಅಲ್ಲ, ಇನ್ಮೇಲೆ ಎಲ್ಲೂ ಈ ರೆಕಾರ್ಡ್ ಅನ್ನ ಬಚ್ಚಿಡಕ್ಕಾಗೋದಿಲ್ಲ, ಯಾಕಂದ್ರೆ ಎಲ್ಲ ಆನ್ಲೈನ್ ಅಲ್ಲಿದೆ. ಅಥವಾ ಇನ್ಮೇಲೆ ಕಳೆದು ಹೋಗೋದಕ್ಕೂ ಆಗೋದಿಲ್ಲ, ಅಥವಾ ಫೋರ್ಜರಿ ನಕಲಿ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಆ ರೀತಿಯಾಗಿ ಭೂಮಿಯ ಮಾಲೀಕತ್ವಕ್ಕೆ ಒಂದು ಖಚಿತತೆಯನ್ನ ಕೊಡಬೇಕು, ಭೂ ಗ್ಯಾರಂಟಿ ಕೊಡಬೇಕು ಅಂತ ಭೂ ಸುರಕ್ಷಾ ಯೋಜನೆಯನ್ನು ಕೂಡ ನಾವು ಮಾಡಿದ್ದೇವೆ. ಇವೆಲ್ಲ ಮಾಡಬೇಕಾದ್ರೆ ನಮ್ಮ ಇಲಾಖೆಗೂ ಕೂಡ ಶಕ್ತಿ ತುಂಬಬೇಕು ಅಂತ ಹೇಳಿ ನಾವು ನಮ್ಮ ವಿಲೇಜ್ ಅಕೌಂಟೆಂಟ್ಗಳು ಒಂದು 7-8 ಸಾವಿರ ಇದ್ದಾರೆ. ಈಗಾಗಲೇ 5,000 ವಿಲೇಜ್ ಅಕೌಂಟೆಂಟ್ಗೆ ಇವೆಲ್ಲ ಕೆಲಸ ವೇಗವಾಗಿ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತೇಳಿ 5,000 ವಿಲೇಜ್ ಅಕೌಂಟೆಂಟ್ಸ್ಗೆ ಲ್ಯಾಪ್ಟಾಪ್ ಅನ್ನ ಕೊಟ್ಟಿದ್ದೇವೆ. ಬಾಕಿ ಇರ್ತಕ್ಕಂಥ ವಿಲೇಜ್ ಅಕೌಂಟೆಂಟ್ಸ್ RIಗಳಿಗೆ ಎಲ್ಲರಿಗೂ ಕೂಡ ಲ್ಯಾಪ್ಟಾಪ್ ಅನ್ನ ಒಂದೆರಡು ತಿಂಗಳಲ್ಲಿ ಅವ್ರಿಗೆ ಕೊಡ್ತಾ ಇದ್ದೇವೆ. ಹಾಗೇನೆ ಕಳೆದ ವರ್ಷ 1,000 ವಿಲೇಜ್ ಅಕೌಂಟೆಂಟ್ಸ್ ನ ರಿಕ್ರೂಟ್ಮೆಂಟ್ ಮಾಡಿದ್ದೇವೆ, ಇವೆಲ್ಲ ಕೆಲಸ ಮಾಡೋದಕ್ಕೆ ಸಿಬ್ಬಂದಿ ಇರಬೇಕು ಅಂತ ಹೇಳಿ ಅಂತ. ಮತ್ತು ಸರ್ವೆ ಕೆಲಸ ಬೇಗ ಆಗಬೇಕು ಅಂತೇಳಿ ಅತ್ಯಾಧುನಿಕ ಸರ್ವೆ ಉಪಕರಣ, ರೋವರ್ ಅಂತಾರೆ, ಅದನ್ನ ನಾವು ನಮ್ಮ ಸರ್ವೆ ಆಫೀಸರ್ಸ್ಗೆ ಕೊಡ್ತಾ ಇದ್ದೇವೆ. ಇನ್ನೊಂದು ಸಣ್ಣ ಉದಾಹರಣೆ ನಿಮ್ಗೆ ಕೊಡ್ಬೇಕು ಅಂದ್ರೆ, ಈ ವಿಲೇಜ್ ಅಕೌಂಟೆಂಟ್ಸ್ ತಲಾಟಿಗಳು ಆ ಸಾಜಾದಲ್ಲಿ ಅವರಿಗೆ ಕಚೇರಿನೇ ಇರ್ತಾ ಇರ್ಲಿಲ್ಲ. ಅವರೆಲ್ಲ ನನ್ಗೆ ದೂರ ಹೇಳಿದ್ರು, ನಾವೆಲ್ಲಿ ರಸ್ತೆ ಮೇಲೆ ನಿಂತ್ಕೊಂಡು ಕೆಲಸ ಮಾಡ್ಬೇಕಂತ. ನಾನು ಇಲಾಖೆ ಜವಾಬ್ದಾರಿ ತಗೊಂಡಾಗ 8,300 ವಿಲೇಜ್ ಅಕೌಂಟೆಂಟ್ಸ್ ಪೈಕಿ ಒಂದು 2-2.5 ಸಾವಿರ ವಿಲೇಜ್ ಅಕೌಂಟೆಂಟ್ಗೆ ಮಾತ್ರ ಕಚೇರಿ ಇತ್ತು. ಅವರು ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಕನಿಷ್ಠ ಕಚೇರಿ ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಾವು ಇವತ್ತು ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿಯವರ ಜೊತೆಗೆ ಕೋಆರ್ಡಿನೇಷನ್ ಮಾಡಿ ಸುಮಾರು 7,850 ವಿಲೇಜ್ ಅಕೌಂಟೆಂಟ್ಗೆ ಕಚೇರಿಯನ್ನ ಮಾಡಿಕೊಟ್ಟಿದ್ದೇವೆ. ನಾನು ತಗೊಂಡಾಗ ಜವಾಬ್ದಾರಿ 2,500 ಇತ್ತು, ಇವತ್ತು 7,850 ಕಚೇರಿಗಳನ್ನ ಮಾಡಿಕೊಟ್ಟಿದ್ದೇವೆ. ಇರೋ ಕಡೆನೆ ಅವರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಈ ರೀತಿ ಎಲ್ಲಾ ದೃಷ್ಟಿಯಿಂದನೂ ಕೂಡ ವಿಚಾರ ಮಾಡಿ ಜನಪರವಾಗಿ ಕೆಲಸ ಆಗಬೇಕು, ಜನಗಳ ಬಹುದಿನಗಳ ಸಮಸ್ಯೆಗಳು ಪರಿಹಾರ ಆಗಬೇಕು. ಮತ್ತೆ ಉದ್ದೇಶಪೂರ್ವಕವಾಗಿನೋ ಅಥವಾ ಗೊತ್ತಿಲ್ಲದೇನೋ ತಪ್ಪುಗಳಾಗಿ ಅದಕ್ಕೆ ಜನ ನಾಳೆ ಕೋರ್ಟು ಕಚೇರಿ ಅಲೆದು ತೊಂದರೆ ಅತಂತ್ರ ಅನುಭವಿಸುವುದನ್ನ ತಪ್ಪಿಸಿ ಒಟ್ಟಾರೆ ಭೂಮಿಯ ಮಾಲೀಕತ್ವ ಗೊಂದಲದ ಗೂಡನ್ನ ನಿವಾರಣೆ ಮಾಡಿ ಭೂಮಿಯ ಮಾಲೀಕತ್ವಕ್ಕೆ ಒಂದು ಭೂ ಗ್ಯಾರಂಟಿ ಕೊಡಬೇಕು, ಖಚಿತತೆ ಇರಬೇಕು ಅಂತೇಳಿ ನಾವು ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ.